Hi guys, welcome back to my YouTube channel, Dani Vlogs. ನಾವ್ ಈ ಸಲ ಊರಿಗೆ ಹೋದಾಗ ನಮ್ಮ ಅತ್ತೆ ಸ್ವಲ್ಪ ಗಿಣ್ಣಾಲ್ ಕೊಟ್ಟು ಕಳಿಸಿದ್ರು. ಆಕ್ಚುಲಿ ಇದು ನಮ್ಮ ಹಸುದೆ ಗಿಣ್ಣಾಲು. ಸೊ ಅದಕ್ಕೋಸ್ಕರ ಅದ್ರಲ್ಲಿ ನಮ್ಮಮ್ಮ ಒಂದು ಗಿಣ್ ರೆಸಿಪಿ ಮಾಡ್ತಾ ಇದ್ರು. ಅದನ್ನ ನೆನಪಿಸ್ಕೊಂಡು ಅದೇ ತರ ಮಾಡೋಣ ಅಂತ ಹೇಳಿ ಆ ರೆಸಿಪಿನ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಬಂದು ತುಂಬಾನೇ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಬೆಲ್ಲ, ಏಲಕ್ಕಿ ಪುಡಿ, ಕಡಲೆ ಪುರಿ, ಗಿಣ್ಣಾಲು ಇದಿಷ್ಟಿದ್ರೆ ಸಾಕು. ಗಿಣ್ ಮಾಡೋದು ತುಂಬಾನೇ ಈಸಿ. ಈ ರೆಸಿಪಿನ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ರೆಸಿಪಿ ನಿಮ್ಗೂ ಎಲ್ಲಾದ್ರೂ ಗಿಣ್ಣಾಲ್ ಸಿಕ್ಕಿದ್ರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಮೊದ್ಲು ನಾನಿಲ್ಲಿ ಗಿಣ್ಣಾಲ್ನ ಕ್ಲೀನ್ ಆಗಿ ಬಾಯ್ಲ್ ಮಾಡ್ಕೋಬೇಕು. ಗಿಣ್ಣಾಲ್ಗೆ ಸ್ವಲ್ಪ ನೀರ್ನ ಹಾಕೊಂಡು ಅದು ಹಾಲೆಲ್ಲ ಚೆನ್ನಾಗಿ ಕುದಿಬೇಕು. ನಿಮ್ಗೆ ಸ್ಟಾರ್ಟಿಂಗ್ ಅದ್ ಕುದಿಬೇಕಾದ್ರೆ ಹಾಲು ಒಡ್ದೋಗಿರೋ ತರ ಫೀಲ್ ಆಗುತ್ತೆ, ಬಟ್ ಅದು ಗಿಣ್ಣಾಲ್ ಬರೋದೇ ಹಾಗೆ. ಸೊ ಗಿಣ್ಣಾಲೆಲ್ಲ ಕಾದ್ಮೇಲೆ ಅದಕ್ಕೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಾದ್ಮೇಲೆ ಅದಕ್ಕೆ ತೆಂಗಿನಕಾಯಿನ ಹಾಕೋಬೇಕು. ಆಕ್ಚುಲಿ ನೀವ್ ಇದಕ್ಕೆ ತೆಂಗಿನಕಾಯಿನ ಎಷ್ಟು ಜಾಸ್ತಿ ಹಾಕ್ತೀರಾ ಗೊತ್ತಾ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕದ್ಮೇಲೆ ಒಂದ್ 4-5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಎಲ್ಲಾ ಪುಡಿ ಮಾಡಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡಲೆ ಪುರಿ ತಗೊಂಡಿದೀನಿ. ನಾನಿಲ್ಲಿ ಬಂದು ಸಿಹಿ ಪುರಿ ತಗೊಂಡಿದೀನಿ. ಕಡಲೆ ಪುರಿನ ಕ್ಲೀನ್ ಆಗಿ ಮೊರದಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ಯಾವ್ದೇ ಧೂಳಾಗಿರ್ಬೋದು, ಹಾಗೆ ಭತ್ತ ಎಲ್ಲ ಇರುತ್ತಲ್ವಾ ಅದೆಲ್ಲ ಏನು ಇರಬಾರ್ದು. ಬರೀ ಕ್ಲೀನ್ ಆಗಿ ಕಡಲೆ ಪುರಿನ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ಈ ಹಾಲೆಲ್ಲ ಚೆನ್ನಾಗಿ ಕುದಿತಾ ಇದೆ, ಬೆಲ್ಲ ಎಲ್ಲ ಕರ್ಗಿದೆ ಅಂತ ಅಂದಾಗ ಕಡಲೆ ಪುರಿನ ನೋಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಕಡಲೆ ಪುರಿ ತುಂಬಾ ಜಾಸ್ತಿನೂ ಹಾಕ್ಬಾರ್ದು, ತುಂಬಾ ಕಡಿಮೆನೂ ಹಾಕ್ಬಾರ್ದು. ನೀವು ಜಾಸ್ತಿ ಕಡಲೆ ಪುರಿ ಹಾಕಿದ್ರೆ ಹಾಲ್ ಕ್ವಾಂಟಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಗಿಂಡ್ ನಿಮ್ಗೆ ಅಷ್ಟು ಫ್ಲೇವರ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ 1-2-3 ಬ್ಯಾಚ್ ಮಾಡ್ಕೊಂಡು ಒಂದ್ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ತರ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಡಲೆ ಪುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ನ ಮುಚ್ಚಿ ಒಂದು 5 to 10 minutes ಅದನ್ನ ಬೇಯಿಸ್ಕೊಂಡ್ರೆ ಆಗೋಯ್ತು ಗಿಣ್ ರೆಸಿಪಿ. ಈ ರೆಸಿಪಿ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಸ್ಟ್ ಟ್ರೈ ರೆಸಿಪಿ ಗೈಸ್. ಗಿಣ್ ಹಾಲು ನಮ್ಮ ಇಮ್ಯುನಿಟಿನೂ ಕೂಡ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ Dani Vlogs. Thank you for watching Dani Vlogs. Lots of love guys. Bye.